ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳೋದಾದರೆ, ಇವತ್ತು ಅಂಗಾರಕ ಚತುರ್ಥಿಯ ದಿನವಾಗಿದೆ. ಆಮೇಲೆ ಇವತ್ತಿನ ದಿನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದು ಎಲ್ಲಿಗೆ ಅಂತಂದರೆ, ನಮ್ಮೂರಲ್ಲೇ ಹೊಳೆದೇವಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಎಲ್ಲರೂ ಒಂದೊಂದು ಕೆಲಸನ ಫಟಾಫಟ್ ಅಂತ ಕೆಲಸ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಇವತ್ತು ತಿಂಡಿಗೆ ಅಕ್ಕಿ ಉಪ್ಪಿಟ್ಟು ಮತ್ತು ಪುಳಿಯೋಗರೆ ಮತ್ತು ದೇವರ ನೈವೇದ್ಯಕ್ಕೆ ಚತುರ್ಥಿಯ ಪೂಜೆಗೆ ನೀರೆಲ್ಲ ತುಂಬಿಕೊಳ್ತಾ ಇದ್ದಾಳೆ. ಮಕ್ಕಳು ಎಲ್ಲರೂ ಬೆಳಗಿನ ಜಾವ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೂವೆಲ್ಲ ಕಟ್ಟಿ ರೆಡಿ ಮಾಡ್ಕೊಂಡ್ವಿ. ಅಕ್ಕಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು, ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಆಯಿತು, ಮತ್ತು ಅನ್ನನೂ ಮಾಡ್ಕೊಂಡ್ವಿ. ಇಷ್ಟನ್ನು ಮಾಡಿಕೊಂಡು ಒಟ್ಟಿಗೆ ಸ್ನಾನ ಮಾಡಿಕೊಂಡು ಪೂಜೆ ಇನ್ನೇನೋ ಮಾಡುವಷ್ಟರಲ್ಲಿ ಕೇಸರಿ ಬಾತ್ ಕೂಡ ರೆಡಿ ಮಾಡಿ ನೈವೇದ್ಯಕ್ಕೆ ಅಂತ ಇಟ್ವಿ. ನಾವೇನು ಅಂದ್ಕೊಂಡ್ವಿ, ಬಿಸಿಲಾಗೋದಕ್ಕಿಂತ ಮುಂಚೆನೇ ಅಲ್ಲೇ ದೇವಸ್ಥಾನಕ್ಕೆ ಒಟ್ಟಿಗೆ ತಗೊಂಡೋಗಿ ಅಲ್ಲೇ ಕುತ್ಕೊಂಡು ತಿನ್ನೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಈ ಮಕ್ಕಳುಗಳೇ ಸ್ವಲ್ಪ ಲೇಟ್ ಮಾಡಿದ್ರು. ಸರಿ ಅಂತ ಲೇಟ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಇನ್ನು ಅಲ್ಲಿಗೆ ತಗೊಂಡೋಗಿ ನಾವು ತಿನ್ನೋ ತನಕ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲರೂ ಪೂಜೆ ಮುಗಿಸಿ ತಿಂಡಿ ತಿನ್ಕೊಂಡ್ವಿ. ಇವತ್ತಿನ ದಿನ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ನಮಗೆ ಹಸಿವು ತಡೆಯೋಕ್ಕಾಗಲಿಲ್ಲ. ನಮ್ಮ ಅವ್ವ ಮಾತ್ರ ಪೂಜೆ ಎಲ್ಲ ಮುಗಿಸೋ ತನಕ ಏನೂ ತಿಂದಿರಲಿಲ್ಲ. ನಾವೇ ತಿನ್ಕೊಂಡ್ವಿ. ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ಮೇಲೆ ನಾವು ಕೂಡ ತಿಂದ್ವಿ, ಆದರೆ ಸ್ವಲ್ಪ ಬೇಗನೆ ತಿಂದ್ವಿ. ನಮ್ಮವ್ವ ಮಧ್ಯಾಹ್ನದವರೆಗೂ ಇದ್ದರು ಏನೂ ತಿಂದೇನೆ. ಇವತ್ತಿನ ದಿನ ತುಂಬಾ ಖುಷಿ ಆಯಿತು. ಯಾಕಂದರೆ ಅಂಗಾರಕ ಚತುರ್ಥಿ ದಿನ ಕೂಡ ಆಗಿತ್ತು. ನಾವು ದೇವಸ್ಥಾನಕ್ಕೆ ಇಷ್ಟವಾದ ದೇವಸ್ಥಾನಕ್ಕೂ ಕೂಡ ಹೋಗ್ತಿದ್ವಲ್ಲ, ಅದು ಕೂಡ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗಿ ಬೇಗ ಬೇಗ ಹೊರಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡ್ವಿ. ನೋಡಿ ನಮ್ಮ ಗಣಪತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲರದ್ದು ರೆಡಿ ಆಯಿತು. ಮನೆಗೆ ಬೀಗ ಹಾಕಿ ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ಅಲ್ಲೇ ಹಸುನ ಮೇಯಿಸೋದು ಮತ್ತು ಮೇಕೆ ಮರಿಗಳನ್ನೆಲ್ಲ ಅಲ್ಲೇ ಮೇಯಿಸೋದು ಹೊಳೆದೇವಮ್ಮನ ದೇವಸ್ಥಾನ ಹತ್ರನೇ. ಸರಿ ಅಂತ ಅವ್ರು ಮೊದಲೇ ಹೊರಟಿದ್ರು. ನಾವು ಇವಾಗ ಹೊರಡ್ತಾ ಇದ್ದೀವಿ. ಈ ಮಕ್ಳಿಗಂತೂ ನಡೆಯೋದ್ರಲ್ಲಿ ಅದು ಏನು ಖುಷಿ ಸಿಗುತ್ತೆ ಏನೋ ಗೊತ್ತಿಲ್ಲ. ನಾವು ಚಿಕ್ಕಂದಿನಿಂದಲೂ ಅಷ್ಟೇ ಈ ದೇವಸ್ಥಾನಕ್ಕೆ ಹೋಗೋದು ಅಂದರೆ ನಮಗೆ ತುಂಬ ಇಷ್ಟ. ನಡ್ಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಬಿಸಿಲಿರೋದ್ರಿಂದ ಬೇಜಾರಾಯಿತು. ಹೀಗೇ ಮಾತಾಡ್ಕೊಂಡು ಹೊಳೆಯಮ್ಮನ ದೇವಸ್ಥಾನ ಬಂದೇ ಬಿಡ್ತು. ಇದೇ ಹೊಳೆದೇವಮ್ಮನ ದೇವಸ್ಥಾನ. ಇತ್ತೀಚೆಗಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಈ ಪ್ಲೇಸ್ ಗೊತ್ತೇ ಇರಲಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಅಷ್ಟು ಸುಂದರವಾಗಿದೆ. ತುಂಬ ಜನ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಸುಂದರವಾಗಿದೆ. ಇದು ದೇವಸ್ಥಾನಕ್ಕೆ ಹೋಗುವಂತಹ ದಾರಿ, ಕಾಲುವೆ ದಾರಿ. ಇದು ಸ್ವಲ್ಪ ಚಿಕ್ಕದಾಗಿದೆ ದಾರಿ. ಇಲ್ಲಿ ಹುಷಾರಾಗಿ ಹೋಗಬೇಕು.
ಇಲ್ಲಿಗೆ ವೆಹಿಕಲ್ಗಳು ಬಂದರೆ ತುಂಬಾ ಹುಷಾರಾಗಿ ಹೋಗಬೇಕು. ಯಾಮಾರಿದ್ರೆ ಈ ಕಡೆ ಕಾಲುವೆ ಇದೆ, ಈ ಕಡೆ ಗದ್ದೆ ಇದೆ. ಎರಡು ಕಡೆಗೆ ಬಿದ್ರೂ ಡೇಂಜರೇ. ನಾವು ಚಿಕ್ಕವರಿದ್ದಾಗ ಈ ದೇವಸ್ಥಾನಕ್ಕೆ ಲೆಕ್ಕವಿಲ್ಲದಷ್ಟು ಸಲ ಬಂದಿದ್ದೀವಿ. ಅಷ್ಟು ಚೆನ್ನಾಗಿದೆ, ನೋಡ್ತಾನೆ ಇರಬೇಕು ಅನಿಸುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ಮನೆಗೆ ಹೋಗೋ ಮನಸ್ಸೇ ಆಗಲ್ಲ, ಅಷ್ಟು ಸುಂದರವಾಗಿದೆ. ನಾವು ಬರೋಕ್ಕಿಂತ ಮುಂಚೆನೇ ತುಂಬ ಜನ ಬಂದಿದ್ದರು. ಫಸ್ಟ್ ಎಲ್ಲ ಇಷ್ಟೊಂದು ಜನ ಯಾರೂ ಇರ್ತಾನೆ ಇರಲಿಲ್ಲ. ಹೇಳಬೇಕು ಅಂದರೆ ನಾವೇ ಬರ್ತಿದ್ವಿ, ಸಂಜೆ ತನಕ ಕುಣಿದು ಕುಪ್ಪಳಿಸಿ ಹೋಗ್ತಿದ್ವಿ. ಈ ಸಲ ಮಾತ್ರ ಈಗೆಲ್ಲ ವೈರಲ್ ಆಗಿರೋದ್ರಿಂದ ತುಂಬ ಜನ ಬರ್ತಾಯಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಕೂಡ ರೆಸಾರ್ಟ್ ಕೂಡ ಆಗ್ತಿದೆ. ಈ ದೇವಸ್ಥಾನವು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಗದ್ದನಪುರ ಗ್ರಾಮದ ಬಳಿ ಇರುವ ಹೊಳೆದೇವಮ್ಮ ದೇವಸ್ಥಾನವು ಇದಾಗಿದೆ. ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಶಾಂತಿಗೆ ಹೆಸರುವಾಸಿಯಾದ ಅದ್ಭುತ ಧಾರ್ಮಿಕ ತಾಣವಾಗಿದೆ. ಮೈಸೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ನಂಜನಗೂಡಿನಿಂದ ಕೇವಲ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿ ಹಸಿರು ಗದ್ದೆಗಳ ನಡುವೆ ಈ ದೇವಸ್ಥಾನವಿದೆ. ದೇವಸ್ಥಾನವು ನದಿಯ ದಂಡೆಯಲ್ಲಿದ್ದು ಸುತ್ತಲೂ ಹಚ್ಚ ಹಸಿರಿನ ಪ್ರಕೃತಿ ಹಾಗೂ ಪಕ್ಷಿಗಳ ಕಲರವದಿಂದ ಕೂಡಿದೆ. ಇದು ನಗರದ ಗದ್ದಲದಿಂದ ದೂರವಿರುವ ಪ್ರಶಾಂತ ವಾತಾವರಣವನ್ನು ಹೊಂದಿದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ನದಿಯ ನೀರಿನಲ್ಲಿ ದೇವಿಯ ವಿಗ್ರಹವು ದೊರೆತಿತ್ತು ಎಂಬ ಐತಿಹ್ಯವಿದೆ. ಅಂದಿನಿಂದ ಈ ಪ್ರದೇಶದಲ್ಲಿ ದೇವಿಯನ್ನು ಹೊಳೆದೇವಮ್ಮ ಎಂದು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಇಲ್ಲಿ ಭೇಟಿ ನೀಡಲು ಉತ್ತಮವಾದ ಸಮಯವೆಂದರೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಮತ್ತು ದೇವಿಯ ದರ್ಶನ ಪಡೆಯಲು ಬೆಳಗಿನ ಅಥವಾ ಸಂಜೆಯ ಸಮಯ ಸೂಕ್ತವಾಗಿದೆ. ಒಂದು 5 ನಿಮಿಷ ಮುಂಚಿತವಾಗಿ ಬಂದಿದ್ರೆ ಓಪನ್ ಇರ್ತಿತ್ತು. ನಾವು ಬರೋವಷ್ಟರಲ್ಲಿ ಬೀಗ ಹಾಕೊಂಡು ಹೊರಟೋಗಿದ್ದಾರೆ ಗೇಟ್ ಬೇಗನ. ದೇವಸ್ಥಾನ ಪೂಜೆ ಎಲ್ಲ ಮುಗಿಸಿ, ಇವತ್ತು ಚೌತಿಯಾಗಿರೋದ್ರಿಂದ ಪೂಜೆ ಬೆಳಿಗ್ಗೆನೇ ಮುಗಿದೋಗಿದೆ. ಒಂದು 5 ನಿಮಿಷದಲ್ಲಿ ಅವರು ಹೊರಟೋದ್ರು ಅಂತ ಹೇಳಿದ್ರು. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದನೇ ನೋಡಿಕೊಂಡು ಕೈ ಮುಗಿದು ಅಲ್ಲೇ ಪೂಜೆ ಮಾಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ದೇವಸ್ಥಾನದ ಮುಂದೆ ಕೂತಿದ್ವಿ. ಎಷ್ಟು ಚೆನ್ನಾಗಿ ತಂಪಾಗಿ ಗಾಳಿ ಬೀಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಅದ್ರ ಮುಂದೆಗಡೆ ಒಂದು ದೀಪ ಉರಿತಾ ಇರುತ್ತೆ, ಯಾವಾಗ್ಲೂ ಅಲ್ಲಿ ದೀಪ ಉರಿತಾ ಇರುತ್ತೆ. ಸುತ್ತ ಹಸಿರು ಸೀರೆ ಉಟ್ಕೊಂಡು ನಿಂತಿರುವಂತಹ ಒಂದು ಪ್ರಕೃತಿಯ ಮಧ್ಯದಲ್ಲಿ ತಾಯಿ ಹೊಳೆದೇವಮ್ಮ ನೆಲೆಸಿರೋದ್ರಿಂದ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತಂದರೆ ಹೇಳೋದಕ್ಕೆ ವರ್ಣಿಸಲು ಪದಗಳೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಸುಂದರವಾಗಿದೆ. ಇಲ್ಲೇ ನೀರು ಸಾರೋಡ್ ಥರ ಮಾಡಿರೋದಕ್ಕೂ ಹೋಗೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತ ಗ್ರೀನರಿಯಾಗಿ ಎಷ್ಟು ಚೆನ್ನಾಗಿ ತಂಪಾಗಿ ಗಾಳಿ ಬೀಸ್ತಾ ಇತ್ತು ಅಂದರೆ ಅಷ್ಟೇ ಸೊಗಸಾಗಿ ಸುಂದರವಾಗಿತ್ತು. ಅದನ್ನು ನೋಡಿದ್ರೆ ಆಗಲ್ಲ, ಅಲ್ಲಿ ಬಂದು ಫೀಲ್ ಮಾಡಿದ್ರೇ ಒಂಥರ ಖುಷಿ. ದೇವಸ್ಥಾನ ಎಷ್ಟು ಚೆನ್ನಾಗಿ ಮಧ್ಯದಲ್ಲಿ ಇರೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬನ್ನಿ ಇನ್ನೂ ತಿಳ್ಕೊಳ್ಳೋಣ. ಅದು ಹೊಳೆ ಪಕ್ಕದಲ್ಲೇ ಈ ರೀತಿ ಇದೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಹೊಳೆ ನೋಡಿಕೊಂಡು ಅಲ್ಲೇ ಮರದ ನೆರಳಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಖುಷಿಯಾಗಿ ತಂಪಾಗಿ ಕಾಲ ಕಳ್ಕೊಂಡು ಬರ್ಬೋದು. ಮಕ್ಳಿಗಂತೂ ತುಂಬ ಖುಷಿಯಾಯಿತು ಎಲ್ಲ ನೋಡಿ. ಇಲ್ಲೆಲ್ಲ ನೋಡಿಕೊಂಡು, ಅಂದರೆ ಇಲ್ಲಿ ಒಳಗಡೆ ಇಳಿಬಾರ್ದು ಅಂತ ಎದುರಿಸಿದ್ವಿ. ಅದಕ್ಕೆ ಅವರು ಹೋಗಲಿಲ್ಲ, ಅಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ರು. ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡಿಕೊಂಡು ಇಲ್ಲೇ ದೇವಸ್ಥಾನದ ಹತ್ರ ಸ್ವಲ್ಪ ರೆಸ್ಟ್ ಮಾಡಿ, ಬಿಸಿಲಲ್ಲಿ ಬಂದಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅಲ್ಲೇ ಸ್ವಲ್ಪ ಕೂತಿದ್ದು. ಮತ್ತು ಇಲ್ಲಿ ಸಾರೋಡ್ ಥರ ಮಾಡಿದ್ರಲ್ಲ, ನೀರು ಹರ್ಕೊಂಡು ಹೋಗುತ್ತಲ್ಲ ಗದ್ದೆಗೆ, ಅಲ್ಲಿಗೆ ಬಂದ್ವಿ. ಇಲ್ಲೇ ಮಕ್ಕಳು ಚೆನ್ನಾಗಿ ಕುಣಿಯೋದು. ಬನ್ನಿ ಮಕ್ಕಳು ನೀರಲ್ಲಿ ಹೇಗೆ ಎಂಜಾಯ್ ಮಾಡ್ತಾರೆ ಅಂತ ನೋಡ್ಕೊಂಡು ಬನ್ನಿ ಒಂದ್ಸಲ. ಹೋಗೋ ಮೇಲಿಗೆ ಚೆನ್ನಾಗಿದೆ ನೀರು. ಇವರಿಬ್ರು ನೋಡಿ ಅಲ್ಲೇ ಮಲ್ಕೊಬಿಟ್ಟಿದ್ದಾರೆ. ಓಹೋ ಸರಿ. ಮತ್ತೆ
ನೀರಲ್ಲಿ ಆಟ ಒಳ್ಳೆ ಈ ಬೇಸಿಗೆಲಿ ಇಳ್ದನ ಇಳಿಲ್ಲ ನಾನು. ಮಂಜು ರೆಡಿಯಾಗಿ ಗೋಪ ಎರಿಸ್ತಾವೆ ನೀರ ಓಡು ಓಡು ಇಲ್ಲಿ ನೋಡಿ ಯಾವ ರೀತಿ ನೀರಲ್ಲಿ ಆಟ ಆಡ್ತಾ ನನಗೂ ಎರ್ಸ್ಬಿಡಿ. ಈ ಕಡೆ ನುಗ್ತಾ ಇದೆ. ಹೋಯ್ತು ನೀರೆಲ್ಲ. ಈ ತರ ಕೂತ್ಕೊಂಡಂತಾರ ಕಿರಣ ಬೈತಲ್ಲಿ ನೀರು ನನ್ನ ಕಾಲ ಹಾಕೊಂಡಿದ್ದೀನಿ. ತ್ರಿಶು ನಾನು ಇಳಿಲ್ಲ. ಸೀರೆ ಎಲ್ಲ ಕೊಳೆ ಆಗುತ್ತಲ್ಲ, ಹೆಂಗೆ ತೋರ್ಸಿ. ಹೆಂಗೆ ಸೀರೆ ಎಲ್ಲ ಕೊಳೆ ಆಗುತ್ತಲ್ಲ, ಹೆಂಗ್ ಬರ್ಲಿ? ಹಂಗೆ ಹೆಂಗ್ ಬರ್ಲಾ? ಸೀರೆ ಎಲ್ಲ ತ್ಯಾವಾಗುತ್ತಲ್ಲ ತ್ರಿಶು. ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದರೆ ನಮಗೂ ಹೋಗಿ ನೀರಲ್ಲಿ ಆಟ ಆಡೋಣ ಅಂತ ತುಂಬ ಅನ್ನಿಸ್ತಾ ಇತ್ತು. ಆದರೆ ಸೀರೆ ಉಟ್ಕೊಂಡಿರೋದ್ರಿಂದ ಆ ರೀತಿ ಮಾಡೋಕ್ಕಾಗಲಿಲ್ಲ. ಮೊದಲೆಲ್ಲ ನಾವು ಬಂದಾಗ ಇಲ್ಲೇ ಕೂತ್ಕೊಂಡು ನೀರಲ್ಲಿ ನಾವು ಕೂಡ ಇದೇ ರೀತಿ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ತ್ರಿಶು ಅಂತೂ ಫುಲ್ ಖುಷಿ ಅಂದರೆ ಖುಷಿ. ಅವನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಅದರಿಂದ ಅವನು ನೀರಿಗೆ ಇಳದೇ ಇರಲಿಲ್ಲ. ಈ ನೀರಲ್ಲಿ ಆಟ ಆಡೋದ್ರಿಂದ ಅವನಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ನಾವು ನೋಡಿ ಖುಷಿ ಪಟ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾವು ಯಾವಾಗ ರಜೆಗೆ ಬಂದ್ರೂ ಅಷ್ಟೇ ಈ ದೇವಸ್ಥಾನಕ್ಕೆ ಬರೋದಂತೂ ಮಿಸ್ ಮಾಡೋದೇ ಇಲ್ಲ. ಯಾಕಂದರೆ ಮಕ್ಳಿಗಿರೋದೇ ಇಲ್ಲಿ ಖುಷಿ. ನೋಡಿ ಇಲ್ಲಿ ಹಾಕಿದಾರಲ್ಲ ಭತ್ತನ ಗದ್ದೆಗೆ ನಾಟಿ ಮಾಡಿದ್ದಾರೆ. ನಮ್ಮ ಅಣ್ಣ ರೀಸೆಂಟಾಗಿ 1.5 ತಿಂಗಳು 2 ತಿಂಗಳಾಯಿತು ಇವಾಗ ನಾಟಿ ಹಾಕಿದ್ದು ಗದ್ದೆಗೆ ಭತ್ತನ. ಈ ಕಡೆ ಸೈಡ್ ಇರೋದೆಲ್ಲ ನಮ್ಮದು ಗದ್ದೆ, ಈ ಕಡೆ ಸೈಡ್ ಮಾತ್ರ ಬೇರೆಯವ್ರದ್ದು. ದೇವಸ್ಥಾನ ಕಡೆ ಇರೋದು ಬೇರೆಯವ್ರದ್ದು, ಈ ಕಡೆ ಸೈಡ್ ಮಾತ್ರ ನಮ್ಮ ಅಣ್ಣಂದು. ಸರಿ ಅಂತ ಹೇಳಿ ಮಕ್ಕಳೆಲ್ಲ ತುಂಬ ಖುಷಿ ಎಂಜಾಯ್ ಮಾಡಿದ್ರು. ಹಾಗೆಯೇ ಇಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ರು ಫನ್ನಾಗಿ. ತುಂಬ ಖುಷಿ ಆಯಿತು, ನಗಾಡ್ತಿದ್ವಿ. ಕೇಳ್ಕೊಳ್ತಾ ಇರ್ತಾರೆ ಮಕ್ಕಳು. ಅದಕ್ಕೋಸ್ಕರ ಇಲ್ಲಿಗೆ ಬರ್ದೇನೆ ನಾವು ಮಿಸ್ ಮಾಡೋದೇ ಇಲ್ಲ. ನೋಡಿದ್ರಲ್ವಾ ಎಷ್ಟು ಎಂಜಾಯ್ ಮಾಡ್ತಾಯಿದ್ರೆ ಅಂತ. ನಾವು ಕೂಡ ಎಲ್ಲ ರೀಲ್ಸ್ ಮಾಡಿ ಸೆಲ್ಫಿ ಎಲ್ಲ ತಗೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗಾಗಲೇ ಫೋಟೋಶೂಟ್ ಮಾಡೋರು ಬಂದರು. ಯಾವುದೋ ಊರಿಂದ ಮದುವೆ ಆಗಿರುವಂತಹ ಹೊಸ ನವಜೋಡಿಗಳು ಫೋಟೋಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದರು. ತ್ರಿಶು ಈಗ ಹೊರಡ್ತಾವಿ. ಸರಿ, ಚೆನ್ನಾಗಿ ಮಕ್ಕಳೆಲ್ಲ ಕುಂದಿದ್ರಲ್ಲ, ಬನ್ನಿ ಮನೆಗೆ ಹೋಗೋದ ಅಂತಂದರೆ ಈ ನಮ್ಮ ಮಕ್ಕಳು ಇಲ್ಲಿ ಫೋಟೋಶೂಟ್ ನಡೆಯೋದನ್ನೇ ನೋಡ್ತಾ ನಿಂತ್ಕೊಂಡ್ಬಿಟ್ರು. ಈ ತ್ರಿಶು ಅಂತೂ ಬರ್ತಾನೆ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಶಾಂತವ್ವ, ಇಲ್ಲೇ ಇರಿ, ಲವ್ ಯು ಶಾಂತವ್ವ ಅಂತ ಹೇಳ್ತಾವನೆ. ಸರಿ ಅಂತ ಹೇಳಿ ಬನ್ನಿ ಹೋಗೋದ, ಈಗ ಟೈಮ್ ಆಗಿದೆ, ಆಗಲ್ಲ ಅಂತಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಫ್ರೀಡಮ್ ಇರಲಿ ಫೋಟೋಶೂಟ್ ನಡೆಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಮನೆ ಕಡೆಗೆ ಹೊರಟ್ವಿ.
ಮೇಕೆ ಮರಿಗಳು ಮೇಯ್ತಾ ಇದ್ದಾವಲ್ಲ, ಇಲ್ಲಿಗೆ ನಮ್ಮಪ್ಪ ಮೇಯಿಸೋದಕ್ಕೆ ಅಂತ ಬರೋದು ಹಸು ಮತ್ತು ಮೇಕೆ ಮರಿಗಳನ್ನ. ಇದಾಗಿತ್ತು ಇವತ್ತಿನ ದಿನ. ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಪಟ್ವಿ, ಎಂಜಾಯ್ ಮಾಡಿದ್ವಿ. ಈಗಿನ ಕಾಲದ ಮಕ್ಕಳಿಗೆ ಮನೆ ಒಳಗಡೆ ಓದು ಅಂತ ಫೋನು, ಮೊಬೈಲು, TV ಅಂತಲೇ ಇದು ಮಾಡ್ತಾರೆ. ಇಂಥ ಪ್ಲೇಸ್ಗಳಿಗೆಲ್ಲ ಬಂದು ಅವ್ರಿಗೆ ರಜೆ ಸಿಕ್ಕಿದಾಗ ಇಂಥ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಕರ್ಕೊಂಡೋಗಿ ಖುಷಿಪಡಿಸಿ ಎಂಜಾಯ್ ಮಾಡಿದ್ರೆ ಒಂಥರ ಅವ್ರಿಗೂ ಮೈಂಡು ಫ್ರೆಶ್ ಆಗುತ್ತೆ. ಒಂದು ಖುಷಿ ಸಿಗುತ್ತೆ. ನಮಗೂ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.